ದುಬಾರಿ 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 ಈ ದುನಿಯಾದಲ್ಲಿ ಎಲ್ಲವೂ ದುಬಾರಿ ಆಗ್ಬಿಟ್ಟಿದೆ. ಮಧ್ಯಮ ವರ್ಗದ ಜನರು ಬೆಲೆ ಏರಿಕೆ ಬಿಸಿಯಿಂದ ನಲುಗಿ ಹೋಗ್ತಿದ್ದಾರೆ. ಇಂತಹ ಹೊತ್ತಿನಲ್ಲಿ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಆಗುವ ಮುನ್ಸೂಚನೆಯನ್ನ ಸಚಿವರು ನೀಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ದಿನಸಿ ವಸ್ತುಗಳು ತರಕಾರಿಗಳ ದರವು ಗಗನಕ್ಕೇರಿದೆ. ದುಬಾರಿ ದುನಿಯಾದಲ್ಲಿ ಜನರು ನಲುಗ್ತಾ ಇರುವ ಹೊತ್ತಲ್ಲೇ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ಶೀಘ್ರವೇ ಬಸ್ ಪ್ರಯಾಣ ದರ ಏರಿಕೆ. ಪ್ರಯಾಣ ದರ ಏರಿಕೆ ಸುಳಿವು ಕೊಟ್ಟ ಸಾರಿಗೆ ಸಚಿವ. ರಾಜ್ಯದಲ್ಲಿ ಶೀಘ್ರವೇ ಸರ್ಕಾರಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಆಗಲಿದೆ. ಸಚಿವ ರಾಮಲಿಂಗಾರೆಡ್ಡಿ ಈ ಸುಳಿವು ನೀಡಿದ್ದಾರೆ. 2020ರಲ್ಲಿ ಕೆಎಸ್ಆರ್ಟಿಸಿ ಸೇರಿದಂತೆ 20 ನಿಗಮಗಳ ದರ ಪರಿಷ್ಕರಣೆಯಾಗಿದೆ. 2014ರಿಂದ ಬಿಎಂಟಿಸಿ ಟಿಕೆಟ್ ದರವನ್ನು ಹೆಚ್ಚಿಸಿಲ್ಲ. ಡೀಸೆಲ್ ದರ ಹೆಚ್ಚಳ ಆಗಿದೆ. ಶಕ್ತಿ ಯೋಜನೆಯ 1100 ಕೋಟಿ. ಎಂಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಾಕಿ ಬರಬೇಕಾಗಿದೆ. ಹೀಗಾಗಿ ನಿಗಮಗಳಿಂದ ದರ ಏರಿಕೆ ಪ್ರಸ್ತಾವನೆ ಬಂದ್ರೆ ಪರಿಶೀಲಿಸುತ್ತೇವೆ ಅಂತ ಹೇಳಿದ್ದಾರೆ. ಕೆಎಸ್ಆರ್ಟಿಸಿ ವಾಯುವ್ಯ ಕಲ್ಯಾಣ ಕರ್ನಾಟಕ ಟಿಕೆಟ್ ಬೆಲೆ ಜಾಸ್ತಿ ಮಾಡಿದೆ. ಅಂದರೆ 4 ವರ್ಷ ಆಯಿತು. ಬಿಎಂಟಿಸಿ 10 ವರ್ಷ ಆಗೋಯ್ತು ಮಾಡಿ. 10 ವರ್ಷಕ್ಕೆ ಮುಂಚೆ ಡೀಸೆಲ್ ಬೆಲೆ ಎಷ್ಟಿತ್ತು, ಸ್ಪೇರ್ ಪಾರ್ಟ್ಸ್ ಎಷ್ಟಿತ್ತು, ಸ್ಯಾಲರೀಸ್ ಎಷ್ಟಿತ್ತು, ಇನ್ನು ಪ್ರಸ್ತಾವನೆ ಬಂದಿಲ್ಲ. ನಮಗೆ ಪ್ರಸ್ತಾವನೆ ಬಂದರೆ ಆಮೇಲೆ ನಾವು ಯೋಚನೆ ಮಾಡ್ತೀವಿ. 7-8 ದಿನದೊಳಗೆ ನೀರಿನ ದರವು ಏರಿಕೆ. ಇನ್ನು ರಾಜಧಾನಿ ಬೆಂಗಳೂರಲ್ಲಿ ನೀರಿನ ದರ ಏರಿಕೆ ಮಾಡೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂಟ್ ಕೊಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ ನೀರಿನ ದರ ಪರಿಷ್ಕರಣೆಯಾಗಿಲ್ಲ. ವಿದ್ಯುತ್ ದರವು ಏರಿಕೆ ಆಗ್ತಾ ಇದೆ. ಹೀಗಾಗಿ ನೀರಿನ ದರ ಏರಿಕೆಗೆ ಚಿಂತನೆ ನಡೆದಿದೆ. 7-8 ದಿನಗಳ ಒಳಗೆ ಪ್ರಸ್ತಾವನೆ ರೆಡಿ ಆಗುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ. Last 10 years, the water tariff in Bangalore has not been increased. It is suffering a great loss. We have to take new projects. So every year we are having a big loss. So there is no option. ಬೆಲೆ ಏರಿಕೆಯಿಂದ ಜನರೆಲ್ಲ ನಲುಗಿ ಹೋಗಿದ್ದಾರೆ. ಜೀವನ ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ. ಇಂತಹ ಹೊತ್ತಲ್ಲಿ ಜನರಿಗೆ ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ತಟ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.